ಮಾಡ್ರಿ ಗಣಿತ ಚೆಂದಾಗಿ ತಿಳ್ಕೊಂಡು ಮಾಡ್ರಿ. ಭಾಳ ಇಂಪಾರ್ಟೆಂಟ್ ಗಣಿತ ಇರ್ತಾವೆ. ನೀವು ಮಾಡ್ರಿ, ನಾ ಸುಮ್ಮ ಹಚ್ಚಿರ್ತೇನೆ. ಯಾಕೆ ತಪ್ಪಾಗಬಾರ್ದು. ನಾನು ಚೆಂದಾಗಿ ಹಚ್ತನು ನೋಡ್ರಿ. ನಾ ಹೆಂಗೆ ಹಚ್ತನು ಗಣಿತ ಹಿಂಗೆ ಬಂದರೆ ಹೆಂಗೆ ಮಾಡಬೇಕು ಕಲಿಬೇಕು. ಗಣಿತ ಕಲೀರಿ. ಗಣಿತ ಕಲ್ತ್ರೆ ಎಲ್ಲ ವಿಷಯ ಬಂದೂನೇ ನಿಮಗೆ. ಅದು ಒಂದೇ ತಿಳ್ಕೊರಿ ನೀವು. ಎಲ್ಲ ವಿಷಯಗಳ ತಾಯಿ ಗಣಿತ. ಗಣಿತ ಒಂದು ಬಂತು ನಿಮಗೆಲ್ಲ ವಿಷಯಗಳು ತಾವು ಬರ್ತಾವೆ. ಇದನ್ನು ತಿಳ್ಕೊರಿ. ಮತ್ತೆ ಈಗ ನೋಡ್ರಿ, ನಾ ಎಷ್ಟು ಚಂದ ಹಚ್ಲಿಕ್ಕತ್ತನ. 51.2 ನಾ ಹಚ್ಕೊಳಿಕತ್ತನೆ. ಅದನ್ನು 8 ಗುಂಡ್ಲೆ 0.4 ಬರೋಬ್ಬರಿ 256 ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ ಯಾವ ಪದ ಬರ್ತದೆ, ಇದಕ್ಕೆ ಸಮ ಆಗ್ಬೇಕಾದ್ರೆ ಇಲ್ಲಿ ಯಾವ ಪದ ಇರ್ತದೆ ಅನ್ನೋದು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನಾನು ತೋರಿಸ್ತೀನಿ. ನಿಮಗೆಲ್ಲರಿಗೂ ಗುರ್ತಾತಲ್ಲ. ಚೆಂದಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಮಾಡೋದಾಯ್ತಂದ್ರೆ ಹೇಳ್ರಿ, ನಾ ಬಂದು ತಿಳಿಸ್ತಾನು. ಸರಿಯಾಗಿ ತಿಳ್ಕೊರಿ ಗಣಿತಗಳನ್ನು. ಸರಿಯಾಗಿ ತಿಳ್ಕೊಂಡು ಮಾಡೋದಾತಂದ್ರೆ ಹೇಳ್ರಿ. ಓಕೆ ನೋಡ್ರಿ, ಮೊದಲೇ ಯಾವುದಕ್ಕೂ ಕನಿಷ್ಠ ರೂಪಕ್ಕೆ ತರಬಾರ್ದು. ಛೇದ ಅದು ಹೊಡಿಬಾರ್ದು. ಯಾಕಂದ್ರೆ ಗುಣಾಕಾರ ಇದ್ದರೆ ಅಷ್ಟೇ ತಳಗ ಮೇಲೆ ಹೊಡಿಬೇಕು. ಮೇಲೆ ಏನು ಬಂದಿರ್ತದ, ಮೈನಸ್ ಬಂದದ, ಅದನ್ನು ನೀವು ಕ್ಲಿಯರ್ ಮಾಡ್ಕೊಂಡಾಗೆ ನಿಮಗೆ ಭಾಗಿಸ್ಲಿಕ್ಕೆ ಬರ್ತದೆ. ಇದು 12ಕ್ಕೆ 15 ಗುಣಿಸ್ರಿ ಎಷ್ಟಾಯ್ತು? 180 ಮೈನಸ್ 24 80 ಡಿವೈಡೆಡ್ ಬೈ 10. ಈಗ ನೋಡ್ರಿ, 180 80 ಹೋತಂದ್ರೆ ಎಷ್ಟಾಯ್ತು? 100 ಆಯ್ತು. ಡಿವೈಡೆಡ್ ಬೈ 10. ಈ 0 ಆಯ್ತು, ಈ 0 ಆಯ್ತು. ಇದ್ರ ಉತ್ತರ ಎಷ್ಟು ಬಂತು? 10 ಬಂತು. ನೋಡಿ, ಆನ್ಸರ್ ಈಸ್ ಈಕ್ವಲ್ ಟು 10. ಇವೆಲ್ಲ ಬ್ಯಾಂಕಿನಾಗ ಬೀಳ್ತಾವ ನೋಡಿ. ಈ ನವೋದಯ ಗಣಿತ ಅಲ್ಲಿ ಇದನ್ನು ಕಲ್ತವ್ರು ಟೀಚರ್ ಪೋಸ್ಟ್ ಆಗ್ತದ, ಮುಂದೆ ಮೇಲೆ ಬ್ಯಾಂಕಿನಾಗ ನೌಕರಿ ಆಗ್ತಾವ. ಇವು ಏನು ನವೋದಯ ಲೆಕ್ಕ. ನೀವು ನವೋದಯಕ್ಕಿಂತಲೂ ಹೆಚ್ಚಿನ ಗಣಿತ ನಡೆದವ. ಸರಿಯಾಗಿ ತಿಳ್ಕೊರಿ, ಶಣೇರಾಗ್ರಿ. ಬೇಕಾದಂಗೆ ಹೈಸ್ಕೂಲ್ಗೆ ಸಹಿತ ಇವು ಗಣಿತಗಳು ಬರ್ತಾವ. ಲಕ್ಷ ಕೊಟ್ಟು ನೋಡ್ರಿ. ಈ ಎಕ್ಸನ್ನ ಕಂಡು ಹಿಡಿಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಲಕ್ಷ ಕೊಟ್ಟು ನೋಡ್ರಿ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡ್ರಿ. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಏನು? ಇದಕ್ಕೆ ಗುಣಾಕಾರ ಹಿಂಗೆ ನೋಡಿ. 51.2 ಎಕ್ಸ್ ಹಾಕೋರಿ. ಬರೋಬ್ಬರಿ ಏನಾಗ್ಯದ? 8 ಗುಂಡ್ಲೆ 0.4 ಗುಂಡ್ಲೆ 256 ನೋಡ್ರಿ. ಎಕ್ಸ್ ಬರೋಬ್ಬರಿ 8 ಗುಂಡ್ಲೆ 0.4 ಗುಂಡ್ಲೆ 256 ಡಿವೈಡೆಡ್ ಬೈ 51.2 ನೋಡಿ ಹೆಂಗದಲ್ಲ. ಈಗ ನೋಡ್ರಿ, ಈಗ ಇದು ದಶಮಾಂಶ ಒಂದೇ ಸ್ಥಾನದ, ಇದು ಸ್ಥಾನದ 4 ಒಂದಲೇ 4 ತಿಳ್ಕೊರಿ. 4 ಒಂದಲೇ 4 ಎಷ್ಟು ಉಳಿತು? 1 ಉಳಿತು. 4 2 8 4 8 32 ನೋಡ್ರಿ. 4 ಹೊಡೆದ್ರಿ. ಇದು 4 ಒಂದಲೇ 4 11 4 2 8 3 ಉಳಿತು. 4 8 32 128 ಒಂದಲೇ 128 ಎರಡಲೇ 8 2 16. ಇದರ ಆನ್ಸರ್ ಎಷ್ಟು? 16. ಆನ್ಸರ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 16. ಉತ್ತರ ಸಂಖ್ಯೆ ಎಲ್ಲ ನೋಡ್ರಿ 16 ಟಿ. ನೋಡ್ರಿ, ಹಿಂಗೆಲ್ಲ ಲೆಕ್ಕಗಳು ಇರ್ತಾವ. ಇಷ್ಟು ದೊಡ್ಡ ಗುಣಾಕಾರ ಮಾಡ್ಕೋತ ಕೂಡಬಾರ್ದು. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಇದನ್ನು ಕ್ರಾಸ್ ಗುಣಾಕಾರ, ಇದಕ್ಕೆ ಗುಣಾಕಾರ ಮಾಡಿದಾಗ 51.2 ಎಕ್ಸ್ ಬರೋಬ್ಬರಿ 8 ಗುಂಡ್ಲೆ 0.4. ಇದು ಉಲ್ಟಾ ಗುಣಾಕಾರ 256. ಇವತ್ತನ್ನೆಲ್ಲ ಗುಣಾಕಾರ ಮಾಡ್ಕೋತ ಕೂತ್ರೆ ಭಾಳ ದೊಡ್ಡದಾಗ್ತದ. ಅದ ಒಮ್ಮೆ ಎಕ್ಸ್ಗೆ ತಗೋರಿ. 8 ಗುಂಡ್ಲೆ 0.4 ಗುಂಡ್ಲೆ 256 ಎಕ್ಸ್ ಅಂದ್ರೆ ಇದು ತೆಳಗೆ ಬಂತು. 51.2 ಬಂತು. ಇದು ದಶಮಾಂಶದ, ಇದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಂಡು
4 ಒಂದಲೇ 4 128 128 ಒಂದಲೇ 128 ಎರಡಲೇ 256 8 ಎರಡಲೇ 16 x = 16 ಅಂದರೆ ಇದರ ಗುಣಲಬ್ಧ ಇದರ ಸಮಾನುಪಾತದ ಬರ್ತದೆ. ಮುಂದೆ ಬರ್ತಾವ. ಈಗ ನೋಡ್ರಿ ಚೆನ್ನಾಗಿ ನೋಡ್ಕೊರಿ ಗಣಿತಗಳನ್ನು. ಉತ್ತರ ಸಂಖ್ಯೆ 10 ಇದು ಎ. ನೋಡ್ರಿ, ಯಾವುದೇ ಒಂದು ಕ್ರಿಯೆಯನ್ನ ಮುಗಿಸೋ ತನಕ ನೀವು ಕನಿಷ್ಠ ರೂಪಕ್ಕೆ ತರಬಾರ್ದು. ಪ್ಲಸ್ ಇದ್ರೆ ಪ್ಲಸ್, ಭಾಗಾಕಾರ ಇದ್ರೆ ಮೊದಲ, ಗುಣಾಕಾರ ಇದ್ರೆ ಅಷ್ಟೇ ಬಿಡಬೇಕು. ಪ್ಲಸ್ ಮೈನಸ್ ಭಾಗಾಕಾರ ಇದ್ದವ್ರು ಆ ಕ್ರಿಯೆ ಮಾಡ್ಕೊಂಡಿಂದೇ ಭಾಗಿಸ್ಬೇಕು, ಅಲ್ಲಿ ತನಕ ಭಾಗಿಸ್ಬಾರ್ದು. ಒಂದು ಉದಾಹರಣೆ ಕೊಟ್ಟು ನೋಡ್ರಿ.